ಆತ್ಮೀಯ ವಿದ್ಯಾರ್ಥಿಗಳೇ, ಮನುಸಂಹಿತ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. 13/12/2025 ನಡೆದ ಜವಾಹರ್ ನವೋದಯ ಪರೀಕ್ಷೆಯ ಕೀ ಆನ್ಸರ್ಗಳನ್ನು ಈಗ ನೋಡೋಣ. ಈ ಆನ್ಸರ್ಗಳು ಪರಿಣಿತ ಶಿಕ್ಷಕರು ತೆಗೆದಿರುವಂಥ ಕೀ ಉತ್ತರಗಳಾಗಿರುತ್ತವೆ. ಪ್ರತಿಯೊಂದು ಉತ್ತರಗಳು 100% ಅಕ್ಯುರೇಸಿಯನ್ನು ಹೊಂದಿವೆ. ಇಲ್ಲಿ ನೋಡಿ ಉತ್ತರಗಳು, ಅಂದರೆ ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಯ ಉತ್ತರಗಳಿದ್ದಾವೆ. ಈ ಮಾನಸಿಕ ಸಾಮರ್ಥ್ಯದ ಪ್ರಶ್ನೋತ್ತರಗಳನ್ನು ನೀವು ನೋಡ್ತಾ ಸಾಗಿ. 8ನೇ, ಇನ್ನು 9, 10ನೇ ಪ್ರಶ್ನೆ, ಹಾಗೆ 11, 12 ಇದೇ ರೀತಿಯಾಗಿ ಮುಂದುವರೆದಂಥ ಪ್ರಶ್ನೆಗಳ ಉತ್ತರಗಳು ಈ ಕೀ ಆನ್ಸರ್ನಲ್ಲಿ ನಿಮಗೆ ಲಭ್ಯವಾಗುತ್ತವೆ. ಹಾಗೆ ಈ ಕೀ ಆನ್ಸರ್ದ ಸರಣಿಯ ನಂತರ ನಾವು ಸಂಪೂರ್ಣವಾಗಿ ವಿಶ್ಲೇಷಣೆಯನ್ನು ಮಾಡಿ, ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣವಾಗಿ ವಿಶ್ಲೇಷಣೆಯನ್ನು ಮಾಡಿರುವಂಥ ಆನ್ಸರ್ಗಳನ್ನು ಹೊಂದಿರುವಂಥ ವಿಡಿಯೋವನ್ನು ಅಪ್ಲೋಡ್ ಮಾಡುತ್ತೇವೆ. ನೀವು ಏನಾದರೂ ಈ ಕೀ ಆನ್ಸರ್ಗಳಲ್ಲಿ ಏನಾದರೂ ನಿಮಗೆ ತಪ್ಪುಗಳು ಕಂಡು ಬಂದಿದ್ದರೆ ಕಾಮೆಂಟ್ ಬಾಕ್ಸ್ದಲ್ಲಿ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ವಿವರಣಾತ್ಮಕ, ಅಂದರೆ ಸಂಪೂರ್ಣ ವಿವರಣೆಯೊಂದಿಗೆ ಬಿಟ್ಟಿರುವಂಥ ವಿಡಿಯೋದಲ್ಲಿ ಆ ಕೀ ಆನ್ಸರು ಅದರ ಕರೆಕ್ಟ್ ಇದೆಯೋ ಇಲ್ವೋ ಅನ್ನೋದನ್ನು ನೀವು ಮತ್ತೊಮ್ಮೆ ಚೆಕ್ ಮಾಡ್ಕೋಬೋದು. ಹಾಗೆ ಅಕಸ್ಮಾತ್ ಯಾರಾದರೂ ರಾಂಗ್ ಅಂತ ಹೇಳಿದರೆ ಅದಕ್ಕೆ ನೀವು ಕಾಮೆಂಟ್ ಬಾಕ್ಸ್ದಲ್ಲಿ ಏನು ಮಾಡ್ಬೋದು, ಕಾಮೆಂಟನ್ನು ಮಾಡಿ. ವಿದ್ಯಾರ್ಥಿಗಳೇ, ಈ ಕೀ ಆನ್ಸರ್ನ ನೋಡ್ತಾ ನಿಮ್ಮ ಎಷ್ಟು ಅಂಕಗಳನ್ನು ನೀವು ತೆಗೆದುಕೊಂಡಿರಿ ಎನ್ನುವುದನ್ನು ಈ ಕೀ ಆನ್ಸರ್ ಮೂಲಕ ನೀವು ನಿಮ್ಮ ಅಂಕಗಳನ್ನು ಖಚಿತಪಡಿಸ್ಕೋಬೋದು. ಯಾಕೆಂದರೆ ಪ್ರಶ್ನೆ ಪತ್ರಿಕೆ ಸುಲಭವಾಗಿರೋದ್ರಿಂದ ಇದರ ವಿಶ್ಲೇಷಣೆಯನ್ನು, ಅಂದರೆ ಅಂದಾಜು ನಾವು ಎಷ್ಟು ಮಾರ್ಕ್ಸನ್ನು ತೆಗೆದುಕೊಂಡ್ರೆ ನಮ್ಮ GM ಕ್ಯಾಟಗರಿಯಲ್ಲಿ ಹಾಗೆ ಮತ್ತು ಸಬ್ ಕ್ಯಾಟಗರಿಗಳಲ್ಲಿ ಸೆಲೆಕ್ಷನ್ ಆಗಬಹುದು ಅನ್ನೋದನ್ನು ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡುವ ಅಂಕಗಳ ಮೂಲಕ ಅದನ್ನು ವಿಶ್ಲೇಷಣೆಯನ್ನು ಮಾಡ್ಬೋದು. ಈ ವಿಡಿಯೋವನ್ನು ಯಾರ್ಯಾರು ವೀಕ್ಷಣೆ ಮಾಡ್ತೀರೋ ನಿಮ್ಮ ಅಂಕಗಳನ್ನು ಕಾಮೆಂಟ್ ಬಾಕ್ಸ್ದಲ್ಲಿ ಕಾಮೆಂಟನ್ನು ಮಾಡಿ ವಿದ್ಯಾರ್ಥಿಗಳೇ. ಅಂದರೆ ಅದರ ಆಧಾರದ ಮೇಲೆ ನಾವು ನಿಮ್ಮದು ಆಗ್ಬೋದಾ ಇಲ್ವಾ ಅನ್ನೋದನ್ನು ವಿಶ್ಲೇಷಣೆಯನ್ನು ಮಾಡ್ಬೋದು. ಯಾಕಂದರೆ ಟೋಟಲಾಗಿ ಎಷ್ಟು ಮಕ್ಕಳು ನೀವು ನಿಮ್ಮ ಅಂಕಗಳನ್ನು ಕಾಮೆಂಟ್ ಬಾಕ್ಸ್ದಲ್ಲಿ ಕಳಿಸ್ತೀರೋ ಅದರ ಆಧಾರದ ಮೇಲೆ ನಾವು ಅಂದಾಜಿನ ಆಧಾರದ ಮೇಲೆ ಎವರೇಜು ಯಾವ್ಯಾವ ಕಾಸ್ಟು ಎಷ್ಟು ನಿಲ್ಬೋದು. ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡುವಾಗ ನಿಮ್ಮ ಕ್ಯಾಸ್ಟು, ಅಂದರೆ ಕ್ಯಾಟಗರಿ ವಿತ್ ಮಾರ್ಕ್ಸು, ಕ್ಯಾಟಗರಿ ವಿತ್ ಮಾರ್ಕ್ಸನ್ನು ಸೆಂಡ್ ಮಾಡಿ, ಅಲ್ಲಿ ನಾವು ಅದರ ವಿಶ್ಲೇಷಣೆಯನ್ನು ಮಾಡಿ ನಾವು ನಿಮಗೆ ತಿಳಿಸ್ಬೋದು. ವಿದ್ಯಾರ್ಥಿಗಳೇ, ಈ ಕೀ ಆನ್ಸರ್ಗಳನ್ನ ನೋಡ್ಕೋತ ಹೋಗಿ. ಅಂದರೆ ಇದು ಡಿ ಪತ್ರಿಕೆಗೆ ಸಂಬಂಧಪಟ್ಟಂಥ ಕೀ ಆನ್ಸರ್ಗಳಿವು. ಈ ಡಿ ಪತ್ರಿಕೆಗೆ ಸಂಬಂಧಪಟ್ಟಂಥ ಎಲ್ಲ ಕೀ ಆನ್ಸರ್ಗಳು, ಎಲ್ಲ ಉತ್ತರಗಳು ಇದರಲ್ಲಿವೆ. ಈ ಮುಂದಿನ ವಿಡಿಯೋದಲ್ಲಿ ನಿಮಗೆ ಇವುಗಳ ವಿಶ್ಲೇಷಣೆಯನ್ನು, ಇದು ಯಾಕೆ ಆನ್ಸರು ಇದೇ ಯಾಕೆ ಬರುತ್ತೆ, ಮ್ಯಾಥಮೆಟಿಕ್ಸು ಹಾಗೂ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂಥ ಪ್ರತಿಯೊಂದು ಪ್ರಶ್ನೆಗಳ ವಿಶ್ಲೇಷಣೆಯನ್ನು ನೀಡಲಾಗುತ್ತೆ. ನೋಡಿ, ವಾಕ್ಯವೃಂದ ಕನ್ನಡದ ಪ್ಯಾರಾಗ್ರಾಫ್, ಆ ಪ್ಯಾರಾಗ್ರಾಫಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು 66ನೇ ಪ್ರಶ್ನೆ, ಹಾಗೆ 67, 68 ಈ ಪ್ರಶ್ನೆಗಳ ಉತ್ತರಗಳು. ಯಾಕಂದರೆ ವಿದ್ಯಾರ್ಥಿಗಳೇ, ನೀವು ಪ್ಯಾರಾಗ್ರಾಫನ್ನು ನೋಡಿದರೆ ನಿಮಗೆ ಇದರ ಉತ್ತರಗಳು ಸಿಕ್ಬಿಡ್ತಾವೋ ಕ್ಲಿಯರಾಗಿ, ನೇರವಾಗಿ. ಕೆಲವೊಂದು ಗ್ರಾಮರ್ ಅಂಶಗಳು ಮಾತ್ರ ಕನ್ಫ್ಯೂಸ್ ಆಗ್ಬೋದು. ನಾವು ಪ್ಯಾರಾಗ್ರಾಫನ್ನು ಓದುವಾಗ ಸರಿಯಾದ ಕ್ರಮಣಿಕೆಯಲ್ಲಿ ನಾವು ಪ್ಯಾರಾಗ್ರಾಫನ್ನು ಏನು ಮಾಡಬೇಕಾಗುತ್ತೆ, ಓದಬೇಕಾಗುತ್ತೆ. ಅವುಗಳನ್ನ ಓದಿಕೊಂಡು ಆನ್ಸರನ್ನು ಮಾಡಿದರೆ ಇದು ಸಂಪೂರ್ಣವಾದಂಥ ಉತ್ತರಗಳು ನಿಮಗೆ ಸಿಗುತ್ತವೆ. ವಿದ್ಯಾರ್ಥಿಗಳೇ ನೋಡಿ, ಈ ಆನ್ಸರ್ಗಳಲ್ಲಿ ಏನಾದರೂ ನಿಮಗೆ ಕನ್ಫ್ಯೂಸ್ ಆಗಿದ್ದರೆ ಒನ್ಸ್ ಅಗೇನ್ ಹೇಳ್ತೀನಿ, ನೀವು ಕಾಮೆಂಟ್ ಬಾಕ್ಸ್ದಲ್ಲಿ ಕಾಮೆಂಟ್ ಮಾಡಿರಿ. ನಾವು ವಿಶ್ಲೇಷಣೆ ಉಳ್ಳಂಥ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಉಳ್ಳಂಥ ವಿಡಿಯೋವನ್ನು ಇವತ್ತೇ ಈವ್ನಿಂಗು ಸೆಂಡ್ ಮಾಡಲಾಗುವುದು. ಈ ವಿಡಿಯೋ ನಿಮಗೆ ಯೂಸ್ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.